ಬಾಡಿ ಫ್ರೀ ಆಗುತ್ತೆ ಅಂತ ಕಣ. ಬಾಡಿ ಫ್ರೀ ಆಗ್ತೀನಿ, ಇನ್ನೇನು ದುಡ್ಡು ಕೊಟ್ಟಿದಾರ ಬಾಡಿಗೆ? ಹೋಗಿ ಮಾಡು, ನೀನು ಮಾಡೋಣ. ಬಾಡಿ ಆಕ್ಚುಲಿ ಜಿಮ್ ಮಾಡಿದ್ರೆ ಟೈಟ್ ಆಗುತ್ತೆ ಗೊತ್ತಾ? ಜಿಮ್ ಮಾಡಿರೋರು ನೋಡಿ ಯಾವಾಗಲೂ ಹಿಂಗೆ ಓಡಾಡ್ತಾರೆ. ನಾವು ಫ್ರೀ ಆಗಿ ಗಿಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ರೀ. ಗಿಲ್ಲಿ ಹೇಳ್ತಿರೋದು ನಿಜಾನ ಸುಳ್ಳ, ಇದ್ರ ಹಿಂದೆ ಏನ್ ಬಯೋಮೆಕಾನಿಕ್ಸ್ ಇದೆ ಅಂತ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಆರ್ಮ್ಸ್ ನ ವೈಡ್ ಆಗಿಟ್ಟು ವಾಕ್ ಮಾಡೋದನ್ನ ಅಬ್ಡಕ್ಟರ್ ಆರ್ಮ್ ಪೋಸ್ಟರ್ ಅಂತ ಹೇಳ್ತಾರೆ. ಆದ್ರೆ ಇವಾಗ ತಾನೇ ಜಿಮ್ಗೆ ಜಾಯ್ನ್ ಆಗಿ ಈ ರೀತಿ ವೈಡ್ ಆಗಿ ವಾಕ್ ಮಾಡಿದ್ರೆ ಸುಮ್ಮನೆ ಬಿಲ್ಡಪ್ ಕೊಡ್ತಾವನೆ ಅಂತಾನೆ ಅರ್ಥ. ಯಾಕಂದ್ರೆ ಹೆವಿಯಾಗಿ ಟ್ರೈನ್ ಮಾಡೋದು ಅಪ್ಪರ್ ಬಾಡಿ ಮಸಲ್ ಮಾಸ್ ಜಾಸ್ತಿ ಇರುತ್ತೆ. ಲೈಕ್ ಚೆಸ್ಟ್, ಡೆಲ್ಟ್, ಲ್ಯಾಟಿಸಿಸಮ್ ರೋಪ್ಸ್, ಈ ಮಸಲ್ ಮಾಸ್ ಜಾಸ್ತಿ ಇರುತ್ತೆ. ಸೊ ನಾವು ಚೆಸ್ಟ್ ನ ಪೆಕ್ಟೋರಿಯಲ್ಸ್ ಮೇಜರ್ ಅಂತ ಹೇಳ್ತೀವಿ, ಇಲ್ಲಿ ಮೈನರ್ ಪಾರ್ಟ್ ಇರುತ್ತೆ. ಸೊ ಇದು ಶೋಲ್ಡರ್ ನ ಫಾರ್ವರ್ಡ್ ಪುಲ್ ಮಾಡಿ ಲ್ಯಾಟ್ಸ್ ಮಸಲ್ ಟೈಟ್ ಆಗಿರೋದ್ರಿಂದ ನಿಮಗೆ ಆರ್ಮ್ ಸ್ವಿಂಗ್ ಕಮ್ಮಿ ಮಾಡುತ್ತೆ. ಸೊ ನಾವು ಮಸಲ್ ಬಿಲ್ಡ್ ಮಾಡ್ತಿದ್ದಂಗೆ ನಮ್ಮ ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ನೀವು ವರ್ಕೌಟ್ ಮಾಡಿ ಹಂಗೆ ಮನೆಗೆ ಹೋಗ್ಬಿಟ್ರಿ. ಮಸಲ್ ಬಿಲ್ಡಿಂಗ್ ಮಾಡಲೇಬೇಕು, ಬಟ್ ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್. ನೀವು ಇದನ್ನ ಸ್ಕಿಪ್ ಮಾಡ್ತಾ ಇದ್ರೆ ನಿಮ್ಮ ಡೈಲಿ ಆಕ್ಟಿವಿಟಿಲೇ ತುಂಬಾ ಕಷ್ಟ ಆಗುತ್ತೆ. ನಿಮಗೂ ಗಿಲ್ಲಿ ಮಾಡೋ ಫನ್ನು ತುಂಬಾ ಇಷ್ಟ ಆಗಿದ್ರೆ ಗಿಲ್ಲಿ ಅಂತ ಕಮೆಂಟ್ ಮಾಡಿ.